ಬೇಗೆಯಲ್ಲಿರೋ ಕಾವೇರಿ ಕೊಳ್ಳದ ರೈತರಿಗೆ ಈಗ ಬರ ಸಿಡಿಲು. ತಮಿಳುನಾಡಿಗೆ 15 ದಿನ ಕಾವೇರಿ ನೀರು ಹರಿಸುವಂತೆ ಸಿಡಬ್ಲ್ಯೂಆರ್ಸಿ ಆದೇಶ ಹೊರಡಿಸಿದೆ. 15 ದಿನ ಅಂದ್ರೆ 4.56 ಟಿಎಂಸಿ ನೀರನ್ನ ತಮಿಳುನಾಡಿಗೆ ಹರಿಸಿ ಅಂತ ಆದೇಶ ಕೊಟ್ಟಿದೆ. ಒಂದು ಕಡೆ ಮಳೆ ಇಲ್ಲ, ಬೆಳೆಗೆ ಮಳೆ ಇಲ್ಲ, ಕುಡಿಯೋ ನೀರಿಗೂ ಮುಂದೆ ಇರುತ್ತೋ ಇಲ್ವೋ ಗೊತ್ತಿಲ್ಲ. ಇಂಥ ಸಂಕಷ್ಟದ ಸಂದರ್ಭದಲ್ಲಿ ಕರ್ನಾಟಕಕ್ಕೆ ಕಾವೇರಿ ಶಾಕ್ ಎದುರಾಗಿದ್ದು ಪ್ರತಿದಿನ 3500 ಕ್ಯೂಸೆಕ್ ನೀರು ಅಂದ್ರೆ 15 ದಿನದಲ್ಲಿ 4.56 ಟಿಎಂಸಿ ನೀರನ್ನ ಬಿಡಿ ಅಂತ ಆದೇಶಿಸಿದ್ದಾರೆ. ಈಗ ಸದ್ಯಕ್ಕೆ ಕಾವೇರಿ ಕೊಳ್ಳದಲ್ಲಿ ಇರೋದು 8 ಟಿಎಂಸಿ, ಆಲ್ಮೋಸ್ಟ್ 8ರಿಂದ 9 ಟಿಎಂಸಿ ನೀರಿದೆ. ಎಂಟು 6 ಟಿಎಂಸಿ ನೀರು ಈಗ ಸದ್ಯಕ್ಕೆ ಕೆಆರ್ಎಸ್ ನಲ್ಲಿದೆ. ಹೇಮಾವತಿಯಲ್ಲಿ 19.38, ಹಾರಂಗಿಯಲ್ಲಿ 7.1, ಕಬಿನಿಯಲ್ಲಿ 4.6. ಒಟ್ಟು ಎಷ್ಟಿದೆ? 39.6 ಟಿಎಂಸಿ ನೀರಿದೆ. ಇದರಲ್ಲಿ ಮುಂದಿನ 15 ದಿನ 4.5 ಟಿಎಂಸಿ ನೀರು ಹರಿಸಿ ಅಂತ ಆದೇಶ. ಒಂದು ಕಡೆ ಬೆಳೆ ಬೆಳಿಬೇಡಿ ಅಂತ ಸರ್ಕಾರ ಈಗಾಗಲೇ ಹೇಳಿಬಿಟ್ಟಿದೆ. ಕುಡಿಯೋ ನೀರಿಗಷ್ಟೇ ಆದ್ಯತೆ ಕೊಡ್ತೀವಿ ಅಂತ ರಾಜ್ಯ ಸರ್ಕಾರ ಹೇಳ್ತಾ ಇದೆ. ಇದರ ನಡುವೆ ತಮಿಳುನಾಡಿಗೆ ನೀರು ಹರಿಸಿದ್ರೆ ನಮ್ಮ ಕಥೆ ಏನು ಅಂತ ಕರ್ನಾಟಕದ ಜನ ಕೇಳ್ತಾ ಇದ್ದಾರೆ. ಕಾವೇರಿ ನೀರು ನಿಯಂತ್ರಣ ಸಮಿತಿ ಆದೇಶ ಪ್ರಶ್ನಿಸೋದಕ್ಕೆ ಸರ್ಕಾರ ನಿರ್ಧಾರ ತೆಗೆದುಕೊಂಡಿದೆ. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ ಮೇಲ್ಮನವಿ ಸಲ್ಲಿಸೋದಕ್ಕೆ ನಿರ್ಧಾರ ತೆಗೆದುಕೊಳ್ಳಲಾಗಿದ್ದು, ಸಂಕಷ್ಟದ ಸಂದರ್ಭದಲ್ಲಿ ನೀರು ಬಿಡುಗಡೆ ಹೇಗೆ ಸಾಧ್ಯ? ಕೆಆರ್ಎಸ್ ಜಲಾಶಯದಲ್ಲಿ ಕೇವಲ 8 ಟಿಎಂಸಿಯಷ್ಟು ನೀರಿದೆ. ಅದರಲ್ಲಿ ಬೆಂಗಳೂರು, ಮಂಡ್ಯ, ರಾಮನಗರಕ್ಕೆ 3.15 ಟಿಎಂಸಿ ನೀರು ಬೇಕೇ ಬೇಕು. ಅಂದ್ರೆ ಆಲ್ಮೋಸ್ಟ್ ಅರ್ಧದಷ್ಟು. ಮಳೆ ಬರದೇ ಇದ್ರಂತೂ ಇನ್ನೂ ಸಂಕಷ್ಟ ಅಂತ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಪಾರ್ಲಿಮೆಂಟ್ ನಡೀತಾ ಇದೆ. ಅದರ ಸಲುವಾಗಿ ನಾನು ಮತ್ತು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಸುಮಾರು 9 ಸಚಿವರು ಬಂದಿದ್ವಿ. ಬೇರೆ ಬೇರೆ ಇಲಾಖೆಗಳಿಗೆ ಸಂಬಂಧಪಟ್ಟಂಥ ಒಂದು 60 ಪ್ರಸ್ತಾವನೆಗಳು ಕೇಂದ್ರ ಸರ್ಕಾರದಲ್ಲಿ ಇದೆ. ಸಂಬಂಧಪಟ್ಟಂಥ ನಮ್ಮ ರಾಜ್ಯದ ಸಚಿವರುಗಳು ಅಂದರೆ ಕೇಂದ್ರದಲ್ಲಿ ಸಚಿವರಾಗಿರ್ತಕ್ಕಂಥವ್ರಿಗೆ ಕೊಟ್ಟು ಸಹಕಾರ ಕೊಡಬೇಕು ಅಂತ ಹೇಳಿದ್ದೀವಿ. ಅವರು ಕೂಡ ಎಲ್ಲ ಸಚಿವರು ನಮ್ಮ ರಾಜ್ಯದ ಹಿತಾಸಕ್ತಿ ಬಗ್ಗೆ ಯಾವುದೇ ವಿಚಾರ ಇರಲಿ ನಾವು ಸಹಕಾರ ಕೊಡ್ತೀವಿ ಅಂತ ಅವರೆಲ್ಲರೂ ಕೂಡ ಹೇಳಿದ್ದಾರೆ. ಇಲಾಖೆ ಬಗ್ಗೆನೂ ಕೂಡ ನಮ್ಮಲ್ಲಿ ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು ಮಹದಾಯಿದು. ಅಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.